ಇದ್ದಾಳ ಅಂದ್ರೆ ಇಲ್ಲೇ ಉಳ್ಕೋತಾಳ ಅನ್ಸುತ್ತೆ. ನನಗ್ ಗೊತ್ತಿಲ್ಲದೆ ಶಿವಗಾಮಿಗೆ ಇಂಥ ನೆಂಟರು ಯಾರಿದ್ದಾರೆ? ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೇ ಕರಿತಾ ಇರೋದು. ಶಿವಗಾಮಿ ಅವ್ರು ಇದ್ದಾರಾ? ಇದಾರೆ. ಅಮ್ಮ ಶಿವಗಾಮಿ, ಶಿವಗಾಮಿ, ನಿನ್ ಯಾರ ಹುಡ್ಕೊಂಡ್ ಬಂದಿದ್ದಾರಮ್ಮ, ಬಾ ಬೇಗ. ಆಗ ಬಂದ್ಬಿಡ್ತಾರೆ. ಹಾಯ್ ಹಾರಿಕಾ. ಹಾಯ್ ಶಿವಗಾಮಿ. ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ನೀನಂತೂ ಸ್ವಲ್ಪನೂ ಚೇಂಜ್ ಆಗಿಲ್ಲ ಕಣೆ. ಮೊದ್ಲು ಹೇಗಿದ್ಯೋ ಹಾಗೆ ಇದ್ಯಾ. ಆದ್ರೆ ನೀನಂತೂ ಪೂರ್ತಿ ಬದಲಾಗಿದ್ಯಾ. ಫೋನಲ್ಲಿ ನಿನ್ ಮುಖ ಚೇಂಜ್ ಆಗಿದೆ ಅಂತ ಹೇಳಿದಾಗ ನನಗೆ ಭಯ ಆಗೋಯ್ತು. ಬಟ್ ಯು ಆರ್ ಸ್ಟಿಲ್ ಪ್ರಿಟಿ, ಯು ನೋ. ಫೋಟೋಗಿಂತ ಡೈರೆಕ್ಟ್ ಆಗಿ ತುಂಬಾ ಮುದ್ದಾಗಿ ಕಾಣ್ತಿದ್ಯಾ ಕಣೆ. ಥ್ಯಾಂಕ್ ಯು ಕಣೆ. ಬಾ ಕುತ್ಕೋ. ಬನ್ನಿ. ಅವರು ನಮ್ಮಮ್ಮ ಕಮಲಮ್ಮ. ಇವಳು ನನ್ ತಂಗಿ ರೂಪ. ಏನು ಅಮ್ಮ ತಂಗಿನಾ? ಅಮ್ಮ ಅವರು ಸುಮ್ನೆ ಹೇಳ್ತಾ ಇದ್ದಾರೆ. ನಾವಿಬ್ರು ಈ ಮನೆ ಕೆಲಸದ. ಅದೇ ಯಾವುದೋ ಒಳ್ಳೆ ಆತ್ಮಗಳನ್ಸುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಆಗ್ತಿಲ್ಲ. ಶಿವಗಾಮಿ ನನ್ನ ಪರಿಚಯನೇ ಮಾಡಿಸ್ಲಿಲ್ಲ. ಹಾ, ಇವರು ನಮ್ಮ ಮಾವ. ಓ, ಹಾಯ್. ಇದ್ಯಾವುದೋ ನಮ್ ಜಾತಿಗೆ ಸೇರಿದು. ಕಣ್ಣಲ್ಲಿ ಹೆಣದ ಕಳೆ ತುಂಬಿದೆ. ಹಾರಿಕಾ, ಹೇಳು, ಏನ್ ಮಾಡ್ತಾ ಇದ್ಯಾ ಈಗ? ನಿನ್ಗೆ ಗೊತ್ತಲ್ಲ, ಕಾಲೇಜಲ್ಲಿ ನನ್ಗಿಷ್ಟವಾದ ಕೋರ್ಸ್ ಸೀಟ್ ಸಿಗ್ಲಿಲ್ಲ. ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ. ಸ್ವಲ್ಪ ದಿವಸ ಕಾಶಿ, ಹಿಮಾಲಯ, ಕೇದಾರ್ನಾಥ್ ಅಂತ ಓಡಾಡ್ತಿದ್ದೆ. ಆಮೇಲೆ ಲಂಡನ್ಗೆ ವಾಪಸ್ ಹೋಗಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ MBA ಮಾಡಿದೆ. ಸಾರಿ ಹಾರಿಕಾ, ಕಾಲೇಜಲ್ಲಿ ನಿನಗಿಷ್ಟ ಆಗಿರೋ ಕೋರ್ಸಲ್ಲಿ ಸೀಟ್ ಸಿಗದೆ ಇರೋದಕ್ಕೆ ಕಾರಣನೇ ನಾನು. ನಿನಗೆ ಸಿಗ್ಬೇಕಾಗಿರೋ ಸೀಟ್ನ ನಮ್ಮ ಚಿಕ್ಕಮ್ಮನ ಮಗಳು ಅಂದ್ರೆ ನನ್ನ ತಂಗಿ ಕೊಡ್ಸ್ಬಿಟ್ಟೆ. ಅಯ್ಯೋ, ಅದ್ರಲ್ಲಿ ನಿಂದೇನ್ ತಪ್ಪಿಲ್ಲ ಬಿಡು. ಆಕ್ಚುಲಿ ಅವಳು ನನಗಿನ್ನ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ಲು. ಇನ್ಫ್ಯಾಕ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕೂಡ ಪಾಸ್ ಮಾಡಿದ್ಲು. ಆದ್ರೂ ಅವಳಿಗೆ ಕೋರ್ಸ್ನ ಸಜೆಸ್ಟ್ ಮಾಡಿದ್ದೆ ನಾನು. ಇಲ್ಲ ಅಂದಿದ್ರೆ ನಿನಗೆ ಸಿಕ್ತಿತ್ತು. ನನ್ನಿಂದನೇ ತಪ್ಪೋಯ್ತೋ ಏನೋ. ಒಂದ್ ವಿಷಯ ಅರ್ಥ ಮಾಡ್ಕೋ ಶಿವಗಾಮಿ, ನನ್ಗೆ ಸಿಗ್ಬೇಕು ಅಂತಿದ್ರೆ ಅದ್ ಯಾರಿಂದನೂ ತಡಿಯಕ್ಕಾಗಲ್ಲ. ಸಿಗ್ಬಾರ್ದು ಅಂತಿದ್ರೆ ಅದನ್ನ ಯಾರಿಂದನೂ ಕೊಡ್ಸೋದಕ್ಕೂ ಆಗಲ್ಲ.
ನೀನು ನಿನ್ ತಂಗಿಗೆ ಸೀಟ್ ಕೊಡ್ಸ್ದಾಗ ನನಗ್ ಬೇಜಾರಾಗಿದಂತೂ ಸತ್ಯ. ಆದ್ರೆ ಆ ಘಟನೆ ಆದ್ಮೇಲೆ ನಾನ್ ಮೆಂಟಲಿ ಸ್ಟ್ರಾಂಗ್ ಆದೆ. ಸತ್ಯ ಏನು ಅಂತ ಗೊತ್ತಾಯ್ತು. ಅದಕ್ಕೆ ನಿನ್ ಮೇಲಿದ್ದಿದ್ ಬೇಜಾರೆಲ್ಲ ಹೊರಟೋಯ್ತು. ಬೇಜಾರಿದ್ದಿದ್ರೆ ಸಂಬಂಧಿಕರು ಮನೆಗ್ ಹೋಗ್ದೆ ಇಲ್ಲಿಗ್ ಬರ್ತಿದ್ನಾ? ಹೌದಲ್ವಾ? ಶಿವಗಾಮಿ, ನೀವು ಬಹಳ ದಿನ ಆದ್ಮೇಲೆ ಭೇಟಿ ಆಗ್ತಾ ಇದ್ದೀರ ಅನ್ಸುತ್ತೆ. ನೀವು ಮಾತಾಡಿ. ಇನ್ನೊಂದ್ ದಿವಸ ನಾನು ಅಶೋಕ್ನ ಭೈರವಿನ ಬಂದು ನೋಡ್ಕೊಂಡು ಹೋಗ್ತೀನಿ. ಬರ್ಲಾ? ಬಾಯ್. ಬರ್ಲಾ ಕಮಲಮ್ಮ? ಬರ್ಲಾ ರೂಪಮ್ಮ? ಹ. ಅಯ್ಯೋ ಹಾರಿಕಾ, ನಿನ್ ಮಾತಲ್ಲಿ ಮೊದಲಿಗಿಂತ ಈಗ ತುಂಬಾ ಮೆಚುರಿಟಿ ಕಾಣಿಸ್ತಾ ಇದೆ. ಹೌದು, ಏನ್ ಫ್ಯೂಚರ್ ಪ್ಲಾನ್ಸ್ ನಿಂದು? ಗೊತ್ತಿಲ್ಲ ಶಿವಗಾಮಿ. ಲಂಡನ್ ಬೇಜಾರಾಯ್ತು, ಅದಕ್ಕೆ ನಮ್ ದೇಶಕ್ ಬರೋಣ ಅಂತ ಅನ್ನಿಸ್ತು ಬಂದಿದ್ದೀನಿ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರಿ, ನೀನೇನು ಯೋಚನೆ ಮಾಡ್ಬೇಡ, ಆರಾಮಾಗಿ ನಮ್ ಮನೇಲಿರು. ನಿನಗ್ ಮುಂದಕ್ಕೇನಾದ್ರೂ ಆತರ ಬಿಸ್ನೆಸ್ ಐಡಿಯಾ ಬಂದ್ರು ಅಥವಾ ಏನಾದ್ರೂ ಮಾಡ್ಬೇಕು ಅಂತ ಅನ್ಸಿದ್ರೆ ಇಬ್ರು ಕುತ್ಕೊಂಡ್ ಡಿಸ್ಕಸ್ ಮಾಡೋಣ. ಓಕೆ, ಹಾಗೆ ಮಾಡೋಣ. ಎಲ್ಲಿ ಪಾಪು ಮನೇಲಿಲ್ವಾ? ಇಲ್ಲ, ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ, ಪಾಪು ಸ್ಕೂಲ್ಗೆ ಹೋಗಿದ್ದಾಳೆ. ಸರಿ ಕಣೆ, ನೀನ್ ಫ್ರೆಶ್ ಅಪ್ ಆಗು. ಅಷ್ಟಲ್ಲಿ ಬಿಸಿಯಾಗಿ ಊಟ ರೆಡಿ ಆಗುತ್ತೆ. ಎಲ್ರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ, ಓಕೆನಾ? ಸರಿ. ರೂಪಾ, ಇವಳಿಗೊಂದು ರೂಮ್ ತೋರ್ಸ್ಕೊಟ್ಬಿಡು. ಸರಿ ಅಮ್ಮವ್ರೆ, ಬನ್ನಿ. ಕಮಲಮ್ಮ, ಊಟಕ್ಕೆ ರೆಡಿ ಮಾಡ್ಬಿಡಿ. ಸರಿ ಅಮ್ಮ. ಏನಾದ್ರೂ ಬೇಕಾ? ಬೇಡ. ಫ್ಯಾನ್ ಆನ್ ಮಾಡ್ಲಾ? ಬೇಡ. ಬಿಸಿ ಬಿಸಿ ಕಾಫಿ ಕೊಡ್ಲಾ? ಬೇಡ. ಬಿಸಿನೀರಾದ್ರೂ? ಸದ್ಯಕ್ಕೆ ನನ್ಗೇನು ಬೇಡ. ಏನಾದ್ರೂ ಬೇಕು ಅಂದ್ರೆ ನಾನೇ ಕೇಳ್ತೀನಿ. ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್. ನೋ ಮೆನ್ಸನ್. ಓ